ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು KLE ಸಂಸ್ಥೆಗೆ ಪ್ರಥಮ PUCಯ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ಎಲ್ಲರಿಗೂ ಇಲ್ಲಿ ನನ್ನ ಪರಿಚಯ ಮಾಡಿಕೊಳ್ಳೋದೇನೆಂದರೆ, ನನ್ನ ಹೆಸರು ಮೆಹಬೂಬ್ ಸಾಬ್. ನಾನು ರಾಜ್ಯಶಾಸ್ತ್ರ ವಿಷಯದ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸುತ್ತೇನೆ. ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳೇ, ನಾವಿಂದು ರಾಜ್ಯಶಾಸ್ತ್ರ ಇದು ಒಂದು ಕಲಾ ವಿಭಾಗದ, ಅಂದರೆ ಇಲ್ಲಿ ಆರ್ಟ್ಸ್ ವಿಭಾಗದಲ್ಲಿ ಇದು ಒಂದು ವಿಷಯ. ಏಕೆಂದರೆ ಇದು ಕಾಮರ್ಸ್ ವಿದ್ಯಾರ್ಥಿಗಳು ಕೂಡ ಆಯ್ಕೆಯನ್ನು ಮಾಡಿಕೊಳ್ತಾರೆ. ಏಕೆಂದರೆ ಇದರಲ್ಲಿ ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ ಮತ್ತು ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸನ್ನು ಬಿಟ್ಟು ಪೊಲಿಟಿಕಲ್ ಸೈನ್ಸನ್ನು ಆಯ್ಕೆ ಮಾಡಿಕೊಳ್ತಾರೆ. ಆದರೆ ಇಲ್ಲಿ ಆರ್ಟ್ಸಲ್ಲಿ ನಾವು HEPS ಅಂತ ನೋಡ್ತೀವಿ. ಅಂದರೆ HEPS ಅಂದರೆ ಇಲ್ಲಿ ಹಿಸ್ಟ್ರಿ, ಅದಾದಮೇಲೆ ಎಕನಾಮಿಕ್ಸ್, ಅದಾದಮೇಲೆ ಪೊಲಿಟಿಕಲ್ ಸೈನ್ಸ್, ಅದಾದಮೇಲೆ ಸೋಷಿಯಾಲಜಿ. ಇಲ್ಲಿ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾವೇನು ನೋಡ್ತೀವಿ ಅಂದರೆ EBAP ಅಂತ ನೋಡ್ತೀವಿ. EBAP ಯಾರು? ಕಾಮರ್ಸ್ ವಿದ್ಯಾರ್ಥಿಗಳು, ಇವರು ಆರ್ಟ್ಸ್ ವಿದ್ಯಾರ್ಥಿಗಳು. ಇಲ್ಲಿ ಏನಂದರೆ ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ, ಅದಾದಮೇಲೆ ಅಕೌಂಟೆನ್ಸಿ, ಅದಾದಮೇಲೆ ಕೊನೆಯದಾಗಿ ಪೊಲಿಟಿಕಲ್ ಸೈನ್ಸ್. ಈ ರೀತಿ ನಾವು ವಿಭಾಗಗಳನ್ನು ನೋಡ್ತೇವೆ. ಆದರೆ ಈಗ ನಾನು ಪ್ರಸ್ತುತ ಮಾತಾಡ್ತಾ ಇರೋದು ಆರ್ಟ್ಸ್ ಅಥವಾ ಕಾಮರ್ಸ್ ವಿದ್ಯಾರ್ಥಿಗಳಲ್ಲಿ ಈಗ ಅದು ರಾಜ್ಯಶಾಸ್ತ್ರ ವಿಷಯವನ್ನು ಕುರಿತು ನಾನು ಮಾತಾಡ್ತಾ ಇದ್ದೇನೆ. ಇಲ್ಲಿ ರಾಜ್ಯಶಾಸ್ತ್ರ ಎಂಬ ಒಂದು ವಿಷಯ, ಇದು ಒಂದು ಅತ್ಯಂತ ಪುರಾತನವಾದದ್ದು ಅಂತ ನಾವು ನೋಡ್ಬೋದು. ಅಥವಾ ಇದನ್ನು ನಾವಿಲ್ಲಿ 10ನೇ ತರಗತಿಯಲ್ಲಿ ಏನಂದರೆ ಸಮಾಜ ವಿಜ್ಞಾನದ ಒಂದು ಭಾಗ ಅಂತ ಕೂಡ ನಾವಿಲ್ಲಿ ಕರೆಯಲಾಗ್ತದೆ. ಯಾಕಂದರೆ ನಾವು 10ನೇ ತರಗತಿಯಲ್ಲಿ ಸಮಾಜ ವಿಜ್ಞಾನದ ಒಂದು ಭಾಗದಲ್ಲಿ ರಾಜ್ಯಶಾಸ್ತ್ರ ವಿಷಯವನ್ನು ಕುರಿತು ನಾವು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ನಾವು ಮುಖ್ಯವಾಗಿ ಸಂವಿಧಾನವನ್ನು ಕುರಿತು ತಿಳಿದುಕೊಳ್ತೀವಿ, ಅದಾದ ಮೇಲೆ ಪೌರತ್ವದ ಬಗ್ಗೆ ತಿಳಿದುಕೊಳ್ತೀವಿ, ಅದಾದ ಮೇಲೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ತಿಳಿದುಕೊಳ್ತೀವಿ. ಇದೆಲ್ಲ ನೀವು SSLC ಎಲ್ಲಿ ನೀವು ಕಲಿತು ಬಂದಿದ್ದೀರಿ. ಆದರೆ ಇಲ್ಲಿ ನಾವು ಮುಖ್ಯವಾಗಿ ಈ ಒಂದು ರಾಜ್ಯಶಾಸ್ತ್ರ ಸಮಾಜ ವಿಜ್ಞಾನದ ಒಂದು ಭಾಗವಾದರೆ, ಇಲ್ಲಿ ನಾವು ರಾಜ್ಯಶಾಸ್ತ್ರ ಎಂಬ ವಿಷಯ ಏನಂದರೆ ಇದು ಒಂದು ಪುರಾತನವಾದುದು ಅಂತ ನಾವಿಲ್ಲಿ ಹೇಳೋಣ. ಡಿಯರ್ ಸ್ಟೂಡೆಂಟ್ಸ್, wish you all welcome to the KLE Society. Right now I am talking about subject is a political science. Is a political science while you studied already in SSLC is a part of social science. Then this subject matter of political science is an ancient one. ಅಂದರೆ ಏನಂದರೆ ಇದನ್ನು ನಾವಿಲ್ಲಿ ಪುರಾತನವಾದದ್ದು ಅಂತ ಕೂಡ ಹೇಳಲಾಗ್ತದೆ. ಇಲ್ಲಿ ನಾವು ಯಾಕೆ ಇದನ್ನು ಒಂದು ರೀತಿಯಲ್ಲಿ ನಾವು ಪುರಾತನವಾಗಿ ಇದನ್ನು ಉತ್ತಮವಾದಂಥ ರೀತಿಯಲ್ಲಿ ಏನಂದರೆ ಗ್ರೀಕ್ನ ತತ್ವಜ್ಞಾನಿಗಳು ಒಂದು ಉತ್ತಮವಾದಂಥ ಒಂದು ತಳದಿಯನ್ನು ಹಾಕಿ ನಮಗೆ ಕೊಟ್ಟಿದ್ದಾರೆ. ಯಾರಲ್ಲಿ? ಗ್ರೀಕ್ ಫಿಲಾಸಫರ್ಸ್. ಗ್ರೀಕ್ ಫಿಲಾಸಫರ್ಸ್ ಏನಂದರೆ ನಮಗೆ ಉತ್ತಮವಾದ ಒಂದು ತಳದಿಯನ್ನು ಹಾಕಿಕೊಟ್ಟಿದ್ದಾರೆ ಗ್ರೀಕ್ ತತ್ವಜ್ಞಾನಿಗಳು. ಯಾಕೆಂದರೆ ಇಲ್ಲಿ ನಮಗೆ ಮುಖ್ಯವಾಗಿ ಭಾರತೀಯ
ಚಿಂತಕರು ತಮ್ಮ ಕೃತಿಗಳಲ್ಲಿ ಮತ್ತು ಐತಿಹಾಸಿಕ ದಾಖಲೆಗಳಲ್ಲೂ ಕೂಡ ಏನಂದರೆ ಇದರ ಒಂದು ಪರಿಚಯವನ್ನು ನಮಗೆ ನೀಡಿದ್ದಾರೆ. ಯಾಕೆಂದರೆ ರಾಜ್ಯಶಾಸ್ತ್ರದ ಒಂದು ಪ್ರವೇಶ ಅಥವಾ ಪರಿಚಯವಲ್ಲ. ದಿ ಕಾನ್ಸೆಪ್ಟ್ ಆಫ್ ದ ಪೊಲಿಟಿಕಲ್ ಸೈನ್ಸ್ ರಿಗಾರ್ಡಿಂಗ್ ಇಸ್ ಇಂಟ್ರೊಡಕ್ಷನ್ ನಾವಿಲ್ಲಿ ತಿಳಿದುಕೊಳ್ಬೇಕಾದ್ರೆ ನಮ್ಗೆ ಇಲ್ಲೇನಂದರೆ ಮುಖ್ಯವಾಗಿ ನಾವಿಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನೋಡ್ತೀವಿ. ಕೌಟಿಲ್ಯನ ಅರ್ಥಶಾಸ್ತ್ರ ಕೌಟಿಲ್ಯಾಸ್ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅದಾದಮೇಲೆ ಕಮಾಂಡಕನ ನೀತಿಸಾರ ಅಂತ ನೋಡ್ತೀವಿ. ಕಮಾಂಡಕನ ನೀತಿಸಾರ. ಅದಾದ ಮೇಲೆ ನಾವಿಲ್ಲಿ ಮುಖ್ಯವಾಗಿ ಏನಂದ್ರೆ ಈ ಒಂದು ವಿಷಯಗಳಲ್ಲಿ ನಾವಿಲ್ಲಿ ಏನು ತಿಳ್ಕೊಳ್ತೀವಿ ಅಂದರೆ ರಾಜ್ಯಾಡಳಿತದ ಬಗ್ಗೆ ಒಂದು ಉಲ್ಲೇಖವಿದೆ ಅಂತ ಕೂಡ ನಾವಿಲ್ಲಿ ಹೇಳಲಾಗ್ತದೆ. ಯಾವುದ್ರ ಬಗ್ಗೆ? ರಾಜ್ಯಾಡಳಿತದ ಬಗ್ಗೆ. ಯಾವುದು? ರಾಜ್ಯಾಡಳಿತ ಅಂದರೆ ಇಲ್ಲಿ ರಿಗಾರ್ಡಿಂಗ್ ಏನಂದರೆ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಅಂತ ನಾವು ಸ್ಟೇಟ್ ಅಡ್ಮಿನಿಸ್ಟ್ರೇಷನ್. ಈ ರಾಜ್ಯಾಡಳಿತದ ಒಂದು ಉಲ್ಲೇಖವನ್ನು ನಾವು ತಿಳಿದುಕೊಳ್ಳೋದ್ರ ಜೊತೆಗೆ ಋಗ್ವೇದ, ಯಜುರ್ವೇದ, ಶುಕ್ರನ ಒಂದು ನೀತಿಸಾರ, ಮನುಸ್ಮೃತಿ ಮುಂತಾದ ಒಂದು ಪ್ರಾಚೀನ ಗ್ರಂಥಗಳಲ್ಲೂ ಕೂಡ ಏನಂದರೆ ಭಾರತೀಯರು ಗ್ರೀಕರಿಗಿಂತ ಮೊದಲೇ ರಾಜ್ಯಶಾಸ್ತ್ರದ ಬಗ್ಗೆ ಅಪಾರವಾದ ಒಂದು ಜ್ಞಾನವನ್ನು ಹೊಂದಿದ್ರು ಅಂತೇಳಿ ನಾವು ಇಲ್ಲಿ ತಿಳಿಯಲ್ಲ. ಯಾಕೆಂದರೆ ಈ ಗ್ರೀಕರು ನಾವು ಏನಂದರೆ ಋಗ್ವೇದ, ಯಜುರ್ವೇದ, ನಾವು ವೇದಗಳಲ್ಲಿ 4 ವೇದ ನೋಡ್ತೀವಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅಂದರೆ ಹಾಗೆ ಇಲ್ಲಿ ನಾವು ಏನಂದರೆ ಋಗ್ವೇದಗಳಲ್ಲಿ ಋಗ್ವೇದ ಆ್ಯಂಡ್ ಯಜುರ್ವೇದ ಅಂದರೆ ಈ ಒಂದು ಇದರಲ್ಲೂ ಕೂಡ ಏನಂದರೆ ಅನೇಕ ಪ್ರಾಚೀನ ಗ್ರಂಥಗಳಲ್ಲೂ ಕೂಡ ಏನಂದರೆ ನಾವು ರಾಜ್ಯಶಾಸ್ತ್ರದ ಒಂದು ವಿಷಯವನ್ನು ನಾವಿಲ್ಲಿ ತಿಳಿದುಕೊಳ್ಳಾಗ್ತದೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಅಂದರೆ ಈ ಗ್ರಂಥಗಳಲ್ಲಿ ನಾವು ಏನನ್ನು ಅರ್ಥ ಮಾಡ್ಕೊಳ್ತೀವಿ ಅಂದರೆ ರಾಜನೀತಿ ಪ್ರಜ್ಞೆಗಿಂತ ಧಾರ್ಮಿಕ ಪ್ರಜ್ಞೆ ಹೆಚ್ಚಾಗಿ ಕಂಡು ಬರ್ತಾ ಇತ್ತು ಇದರಲ್ಲಿ. ಅದರೊಂದಿಗೆ ನಾವೇನಂದರೆ ಇಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನ ಒಂದು ಸುವ್ಯವಸ್ಥಿತ ಮತ್ತು ಕ್ರಮಬದ್ಧವಾಗಿರಲಿಲ್ಲ. ಹೀಗಾಗಿ ರಾಜ್ಯಶಾಸ್ತ್ರವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿದ ಕೀರ್ತಿ ಪುರಾತನ ಗ್ರೀಕರಿಗೆ ಸಲ್ತದೆ ಅಂತ ನಾವಿಲ್ಲಿ ಹೇಳಲಾಗ್ತದೆ. ಪುರಾತನ ಗ್ರೀಕರಲ್ಲಿ ಅಥವಾ ಪುರಾತನ ಗ್ರೀಕ್ ಚಿಂತಕರಲ್ಲಿ ಪ್ರಮುಖರಾಗಿರ್ತಕ್ಕಂಥವ್ರು ಯಾರು ಅಂತ ಬಂದಾಗ ನಾವು ಟ್ರಯೋ ಫಿಲಾಸಫರ್ಸ್ ಅಂತ ಹೇಳ್ತೇವೆ. ಯಾರನ್ನ? ಟ್ರಯೋ ಫಿಲಾಸಫರ್ಸ್. ಯಾರಿಗೆ? ಟ್ರಯೋ ಫಿಲಾಸಫರ್ಸ್ ಅಂತ ನೋಡ್ತೀವಿ. ಟ್ರಯೋ ಫಿಲಾಸಫರ್ಸ್ ಅಂತ ಯಾರು? ಫಾರ್ ಎಕ್ಸಾಂಪಲ್ ನಾವಿಲ್ಲಿ ನೋಡ್ಬೋದು ಟ್ರಯೋ ಫಿಲಾಸಫರ್ಸ್. ಅಂದರೆ ಗ್ರೀಕ್ನ ತತ್ವಜ್ಞಾನಿ ತ್ರಿವಳಿಗಳು ಅಂತ ಅರ್ಥ ಇದೆ. ತತ್ವಜ್ಞಾನಿ ತ್ರಿವಳಿಗಳು ಯಾರು ಬರ್ತಾರೆ? ಮೊದಲನೇದಾಗಿ ಸಾಕ್ರಟೀಸ್, ತದನಂತರ ಪ್ಲೇಟೋ, ತದನಂತರ ಅರಿಸ್ಟಾಟಲ್. ಇವರನ್ನ ನಾವೇನಂದರೆ ತತ್ವಜ್ಞಾನಿ ತ್ರಿವಳಿಗಳು ಅಂತೇಳಿ ಕರೆಯಲಾಗ್ತದೆ. ಯಾಕೆಂದರೆ ಸಾಕ್ರಟೀಸ್ ಕ್ರಿಸ್ತಪೂರ್ವ 470ರಿಂದ 399, ಕ್ರಿಸ್ತಪೂರ್ವ 470ರಿಂದ 399ವರೆಗೆ ಯಾರು? ಸಾಕ್ರಟೀಸ್. ಅದಾದ ಮೇಲೆ ನಾವಿಲ್ಲಿ ಪ್ಲೇಟೋ ಅವರನ್ನು ನೋಡಿದ್ರೆ ಕಾಲಮಾನ 427ರಿಂದ 347. 427ರಿಂದ 347ವರೆಗೆ ಇವರ ಕಾಲಮಾನ. ಅದಾದ ಮೇಲೆ ಕೊನೆಯದಾಗಿ ನಾವೇನಂದರೆ ಅರಿಸ್ಟಾಟಲ್ ಅವರ ಕಾಲಮಾನ ನೋಡಿದ್ರೆ 384ರಿಂದ 322. 384ರಿಂದ 322. ಹೀಗೆ ನಾವು ಈ ತತ್ವಜ್ಞಾನಿಗಳನ್ನು ಅಧ್ಯಯನ ಮಾಡ್ತೇವೆ. ಆದರೆ ಪ್ರೀತಿ ವಿದ್ಯಾರ್ಥಿಗಳೇ, ನಾನು ನಿಮಗೆ ಇವತ್ತು
ರಾಜ್ಯಶಾಸ್ತ್ರದ ಒಂದು ಪರಿಚಯದಲ್ಲಿ ಮತ್ತೊಮ್ಮೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ರಾಜ್ಯಶಾಸ್ತ್ರ ಎಂಬುದೇನೆಂದರೆ ನಾವು ಇವತ್ತು ಆರ್ಟ್ಸ್ ಅಥವಾ ಕಾಮರ್ಸ್ ವಿಷಯದಲ್ಲಿ ನಾವು ಏನಂದರೆ ಒಂದು ಭಾಗವಾಗಿ ನಾವೇನಂದರೆ ಇಲ್ಲಿ ಒಂದು ವಿಷಯವನ್ನಾಗಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದನ್ನು ನಾವು ಏನಂದರೆ ಸಮಾಜ ವಿಜ್ಞಾನದ ಒಂದು ಭಾಗ ಅಂತೇಳಿ ಕರೆಯಲಾಗ್ತದೆ. ಅದಾದ ಮೇಲೆ ಪೊಲಿಟಿಕಲ್ ಸೈನ್ಸ್ ಅನ್ನೋದು ಏನಿದೆಯಲ್ಲ ಇದು ಒಂದು ಪುರಾತನವಾದದ್ದು, ಅಂದರೆ ಆನ್ಸೆಂಟ್ ಅಂತ ಕರಿತೀವಿ. ಇದರಲ್ಲಿ ಪುರಾತನ ಗ್ರೀಕ್ ತತ್ವಜ್ಞಾನಿಗಳಾಗಿರ್ತಕ್ಕಂಥವ್ರು ಯಾರಂದರೆ ಲೈಕ್ ಸಾಕ್ರಟೀಸ್, ಪ್ಲೇಟೋ, ಅರಿಸ್ಟಾಟಲ್ ಅಂತ ನಾವು ಹೇಳ್ಬೋದು. ಆಮೇಲೆ ಗ್ರೀಕ್ ಫಿಲಾಸಫರ್ಸ್ ಏನಂದರೆ ಇಲ್ಲಿ ನಮಗೆ ಉತ್ತಮವಾದಂಥ ಕೆಲವೊಂದು ಅವರದೇ ಆದಂಥ ಕೆಲವೊಂದು ಚಿಂತನೆಗಳಲ್ಲಿ ಗ್ರಂಥಗಳಲ್ಲಿ ಅಂತಂದರೆ ಇದರ ಒಂದು ರಾಜ್ಯಾಡಳಿತದ ಒಂದು ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಿರ್ತಕ್ಕಂಥದ್ರ ಬಗ್ಗೆ ನಾವು ಇಲ್ಲಿ ಹೇಳ್ತಾ ಹೋಗ್ಬೋದು. ಉದಾಹರಣೆಗಾಗಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ನೋಡ್ಬೋದು, ಕಮಾಂಡಕನ ನೀತಿಶಾಸ್ತ್ರದಲ್ಲಿ ನೋಡ್ಬೋದು, ಋಗ್ವೇದ, ಯಜುರ್ವೇದ, ಇತರೆ ಕೆಲವೊಂದು ಏನಂದರೆ ಗ್ರಂಥಗಳಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನ ಏನಂದರೆ ಒಂದು ರೀತಿಯಲ್ಲಿ ನಾವು ಅಧ್ಯಯನ ಮಾಡುವಂಥದ್ರ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳಲಾಗ್ತದೆ. ಅಂದರೆ ಇಲ್ಲಿ ಪ್ರೀತಿ ವಿದ್ಯಾರ್ಥಿಗಳೇ, ನಾವಿಲ್ಲಿ ಈ ಒಂದು ರಾಜ್ಯಶಾಸ್ತ್ರವನ್ನು ಅರಿಸ್ಟಾಟಲ್ ಅವರು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದಂಥ ಸಮಯದಲ್ಲಿ ಇದಕ್ಕೆ ದಿ ಪೊಲಿಟಿಕ್ಸ್ ಅಂತ ಹೇಳಿ ಕರೆದರು. ಅಂದರೆ ಏನಂದರೆ ತಮ್ಮ ಒಂದು ಗ್ರಂಥದಲ್ಲಿ ಅಂದರೆ ತಾವು ಬಳಕೆ ಮಾಡಿರುವಂಥ ಒಂದು ಗ್ರಂಥದಲ್ಲಿ ದಿ ಪೊಲಿಟಿಕ್ಸ್ನಲ್ಲಿ ಏನಂದರೆ ರಾಜ್ಯಶಾಸ್ತ್ರಕ್ಕೆ ಪ್ರಪ್ರಥಮ ಬಾರಿಗೆ ವೈಜ್ಞಾನಿಕ ತಳಹದಿಯನ್ನು ನೀಡಿದರು ಅಂತ ಕೂಡ ನಾವು ಈಗ ಹೇಳಲಾಗ್ತದೆ. ಯಾಕೆಂದರೆ ಇವರು ಪೂರ್ಣ ಪ್ರಮಾಣದಲ್ಲಿ, ಯಾಕೆಂದರೆ ಇಲ್ಲಿ ನಾವು ಸಾಕ್ರಟೀಸ್, ಪ್ಲೇಟೋ ಮತ್ತು ಅರಿಸ್ಟಾಟಲ್ ಅನ್ನೋ ವಿಷಯವನ್ನು ನಾವು ನೋಡ್ತಾ ಬಂದಾಗ ಸಾಕ್ರಟೀಸ್ ಅವರು ಏನಂದರೆ ಇವರು ತಮ್ಮ ಒಂದು ಇದರ ಮುಖಾಂತರ ಏನಂದರೆ ಬರೀ ವಿಷಯಗಳನ್ನು ಹೇಳ್ತಾ ಬಂದರು. ಆದರೆ ಪ್ಲೇಟೋ ಅವರು ಏನಂದರೆ ಆದರ್ಶವಾಗಿ ಅದನ್ನು ತೆಗೆದು ಕೊನೆಯದಾಗಿ ಅರಿಸ್ಟಾಟಲ್ ಅವರು ಏನಂದರೆ ವಾಸ್ತವಿಕವಾಗಿ ತಿಳಿಸಿಕೊಟ್ಟರು ಅಂತ ಕೂಡ ನಾವು ಇಲ್ಲಿ ಹೇಳೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ರಾಜ್ಯಶಾಸ್ತ್ರ ಅನ್ನೋದು ಏನಂದರೆ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ರಾಜ್ಯ ಮತ್ತು ರಾಜಕೀಯ, ಅಂದರೆ ರಾಜಕೀಯ ಅಥವಾ ರಾಜ್ಯಾಡಳಿತದ ಬಗ್ಗೆ ವಾಸ್ತವಿಕವಾಗಿ ನಾವು ಕಂಡುಕೊಳ್ತೀವಿ. ಅದಾದಮೇಲೆ ಈ ಪೂರ್ಣ ಪ್ರಮಾಣದಲ್ಲಿ ರಾಜ್ಯಶಾಸ್ತ್ರದ ಒಂದು ವಿಷಯದಲ್ಲಿ ಏನಂದರೆ ನಾವು ಹೆಚ್ಚಿನ ಒಂದು ಪ್ರಜ್ಞೆಯನ್ನು, ಸಂವಿಧಾನವನ್ನು ಕುರಿತು ನಾವು ತಿಳಿದುಕೊಳ್ತೀವಿ. ಅದಾಗಿ ರಾಜ್ಯ ವಿಷಯದಲ್ಲಿ ಏನಂದರೆ ಒಟ್ಟಾರೆ ನಾವು ಇವತ್ತು ರಾಜ್ಯ ಅಂದ್ರೇನು, ಸರ್ಕಾರ ಅಂದ್ರೇನು, ಅದಾದಮೇಲೆ ಇಲ್ಲಿ ಸಂಘ ಅಂದ್ರೇನು, ಅದಾದಮೇಲೆ ರಾಷ್ಟ್ರ ಅಂದ್ರೇನು, ಹೀಗೆ ಸಂವಿಧಾನದ ಮೂಲ ಒಂದು ಅರ್ಥವನ್ನು ಕೂಡ ಏನಂದರೆ ಅರ್ಥ ಮಾಡಿಕೊಡುವಂಥ ಒಂದು ವಿಷಯ ನಮಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ಹಾಗಾಗಿ ಪ್ರೀತಿ ಎಲ್ಲ ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳಿಗೆ ಏನಂದರೆ ಮತ್ತೊಮ್ಮೆ ನಾನು ಈ ಒಂದು KLE ಸಂಸ್ಥೆಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ಸ್ವಾಗತಿಸಿ ನನ್ನ ಒಂದು ಪ್ರಥಮ ಒಂದು ರಾಜ್ಯಶಾಸ್ತ್ರದ ಒಂದು ವಿಷಯದ ಒಂದು ಪರಿಚಯವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಲ್ಲಿಗೆ ನನ್ನ ತರಗತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ಧನ್ಯವಾದ.